ದ್ವಿತೀಯ PUC ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ, 38ನೇ ಕ್ವಷನ್ ಗೋಧಿಯ ಮಾರುಕಟ್ಟೆ ಮತ್ತು ಮಾರುಕಟ್ಟೆ ಪೂರೈಕೆ. ಈ ಕ್ವಷನನ್ನು ಹೇಗೆ ಲೆಕ್ಕಾಚಾರ ಮಾಡಬೇಕೆಂದು ತಿಳಿಸುತ್ತೇನೆ. ಈ ವಿಡಿಯೋವನ್ನು ಕೊನೆ ತನಕ ನೋಡಿದರೆ ಮಾತ್ರ ಈ ಲೆಕ್ಕಾಚಾರ ಹೇಗೆ ಮಾಡುವುದೆಂದು ನಿಮಗೆ ಅರ್ಥವಾಗುತ್ತದೆ. ನೇರವಾಗಿ ಆನ್ಯುವಲ್ ಎಕ್ಸಾಮ್ನಲ್ಲಿ ಗೋಧಿಯ ಮಾರುಕಟ್ಟೆ ಮತ್ತು ಪೂರೈಕೆ ರೇಖೆಗಳ ಈ ಕೆಳಗಿನಂತೆ ಕೊಡಲಾಗಿದೆ. ಈ ಕ್ವಷನನ್ನು ನೇರವಾಗಿ ಕೇಳಲಾಗುತ್ತದೆ. 38ನೇ ಕ್ವಷನಲ್ಲಿ ಕ್ವಷನ್ ನೋಡೋಣ. ಗೋಧಿಯ ಮಾರುಕಟ್ಟೆ ಬೇಡಿಕೆ ಮತ್ತು ಮಾರುಕಟ್ಟೆಯ ಪೂರೈಕೆ ರೇಖೆಗಳನ್ನು ಈ ಕೆಳಗಿನಂತೆ ಕೊಡಲಾಗಿದೆ ಎಂದುಕೊಳ್ಳೋಣ. QD = 250 - P ಮತ್ತು QS = 150 + P. D ಅಂದರೆ ಡಿಮ್ಯಾಂಡ್, S ಅಂದರೆ ಸಪ್ಲೈ. ಬೇಡಿಕೆ ಮತ್ತು ಪೂರೈಕೆ ಬೆಲೆ ಕೊಟ್ಟಿರ್ತಾರೆ. A ಆಪ್ಷನ್ ಸಮತೋಲನ ಬೆಲೆಯನ್ನು ಕಂಡುಹಿಡಿಯಿರಿ. B ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ. C P ಗ್ರೇಟರ್ ದೆನ್ ಸಮತೋಲನ ಬೆಲೆ ಆದಾಗ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ. ಸಮತೋಲನ ಬೆಲೆ ಹೆಚ್ಚಾದಾಗ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ. P ಲೆಸ್ಸರ್ ದೆನ್ ಸಮತೋಲನ ಬೆಲೆ ಆದಾಗ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ. ಕ್ವಷನ್ಗೆ ಆನ್ಸರ್ ನೋಡೋಣ. ಆನ್ಸರ್ ಇಲ್ಲಿ ಸಹ ಕ್ವಷನ್ ಅದೇ ಕ್ವಷನ್ ಇಲ್ಲಿ ಸಹ ಬರ್ಕೊಂಡಿದ್ದೇನೆ. QS ಮತ್ತು QD. ಇಲ್ಲಿ ನೋಡಿ QD ಏನಿದೆ ಇಲ್ಲಿ ಬರ್ಕೋಬೇಕಾಗುತ್ತದೆ. QD ಮತ್ತು QS ನಂತರ ಮಾರುಕಟ್ಟೆ ಬೇಡಿಕೆ QD ಆಗಿರ್ತದೆ, ಮಾರುಕಟ್ಟೆ ಪೂರೈಕೆ QS ಆಗಿರ್ತದೆ. QS ಇಲ್ಲೇನಿದೆ ಅದೇ ಡಿಮ್ಯಾಂಡ್ ಸಪ್ಲೈ ಬರ್ಕೋಬೇಕಾಗುತ್ತೆ. ಡಿಮ್ಯಾಂಡ್ ಬೆಲೆ ಇಲ್ಲೆಷ್ಟಿದೆ ನೋಡಿ, 250 - P. ಸಪ್ಲೈ ಬೆಲೆ 150 + P. 250 ಮತ್ತು 150 250ರಲ್ಲಿ 150 ಮೈನಸ್ ಮಾಡಬೇಕಾಗುತ್ತೆ ಮತ್ತು PP + 2P ಆಗುತ್ತೆ. 250ರಲ್ಲಿ 150 ಕಳೆದರೆ 100 ಆಗಿರ್ತದೆ. ಅದಕ್ಕಾಗಿ P ಬೆಲೆ 100, 2P ಇದರಲ್ಲಿ ಡಿವೈಡೆಡ್ ಮಾಡಬೇಕಾಗುತ್ತದೆ. ಒಟ್ಟಿನಲ್ಲಿ ಇದೆಷ್ಟು ಬರುತ್ತದೆ ಅಂದರೆ 50 ಬರುತ್ತದೆ. B ಆಪ್ಷನ್ ನೋಡೋಣ. ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ. ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣ ಅಂತ ಬರ್ಕೋಬೇಕಾಗುತ್ತದೆ. ಹಾಗೆಯೇ ಇಲ್ಲಿ ಕ್ವಷನ್ನಲ್ಲಿ ಏನಿದೆ ನೋಡಿ, QD 250 - P. QD 250 P ಪ್ರೈಸ್ ಬೆಲೆ ಇಲ್ಲಿ 50 ಬಂದಿರುತ್ತದೆ ತಾನೆ. ಹಾಗಾಗಿ ನಾವು 50 ತಗೋಬೇಕಾಗುತ್ತದೆ P ಬೆಲೆ. QD 250ರಲ್ಲಿ 50 ಮೈನಸ್ ಮಾಡಿದ್ರೆ 200 ಆಗಿರುತ್ತದೆ. QD ಬೆಲೆ 200 ಬರುತ್ತದೆ. ಹಾಗೆಯೇ ಸಪ್ಲೈ ಪೂರೈಕೆಯಲ್ಲಿ QS 150 + P. ಇಲ್ಲಿ ಸಹ ನೋಡಿ ಅದೇ ಕ್ವಷನ್ ಏನು ಕೊಟ್ಟಿರ್ತಾರೆ ಅದೇ ಹಾಕೋಬೇಕು. QS 150 + P. QS 150 ಪ್ಲಸ್ ಬೆಲೆ 50 ಬಂದಿರೋದು 50 ಬರ್ಕೋಬೇಕಾಗಿದೆ. QS 150ರಲ್ಲಿ 50 ಪ್ಲಸ್ ಮಾಡಿದ್ರೆ 200. QD ಮತ್ತು QS ಎರಡು ಸಮವಾಗಿ ಬರುತ್ತದೆ ಅನ್ನಲಾಗಿದೆ. C ಒಂದು ಸಮತೋಲನ ಬೆಲೆ. ಕ್ವಷನ್ ನೋಡೋಣ. P ಗ್ರೇಟರ್ ದೆನ್ ಸಮತೋಲನ ಬೆಲೆಯಾದಾಗ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ ಎಂದವರು ಕ್ವಷನನ್ನು ನೀಡಿದ್ದಾರೆ. ಒಂದು ಸಮತೋಲನ ಬೆಲೆ P2 ಹೆಚ್ಚಿಗೆ ಇರೋದ್ರಿಂದ P2 ಅಂತ ಹಾಕೊಂಡು ಅದಕ್ಕಿಂತ 5 ಹೆಚ್ಚಿಗೆ ಅಥವಾ 10 ಹೆಚ್ಚಿಗೆ ನಾವು ಎಷ್ಟಾದರೂ ಹಾಕೋಬೇಕಾಗುತ್ತದೆ. ಹಾಗಾಗಿ QD ನೋಡೋಣ. ಫಸ್ಟು QD ಏನಿದೆ ಕ್ವಷನಲ್ಲಿ QD 250 - P. ಇಲ್ಲೂ ಸಹ ಅದೇ ಹಾಕೋಬೇಕಾಗುತ್ತದೆ. QD 200 - 20 + 255. ಇಲ್ಲಿ ಸಮತೋಲನ ಬೆಲೆಗಿಂತ ಹೆಚ್ಚು ಇಲ್ಲಿ ನೋಡಿ ಕ್ವಷನಲ್ಲಿ ಸಮತೋಲನ ಇದು ಗ್ರೇಟರ್ ದೆನ್ ಆಗಿರೋದ್ರಿಂದ ಸಮತೋಲನ ಬೆಲೆಗಿಂತ ಹೆಚ್ಚಾಗಿ ತಗೋಬೇಕಾಗುತ್ತದೆ. ಹಾಗಾಗಿ ಸಮತೋಲನ ಬೆಲೆಗಿಂತ ಹೆಚ್ಚಾಗಿ ತೊಗೊಂಡು ಇಲ್ಲಿ ಹಾಕೋಬೇಕಾಗುತ್ತದೆ. QD 250ರಲ್ಲಿ 55 ಕಳಿಸಿದ್ರೆ 195 ಬರುತ್ತದೆ. QD ಬೆಲೆ ಇದಾಗಿರುತ್ತದೆ. QS 150 + P. ಇಲ್ಲಿ ಆನ್ಸರ್ ಕ್ವಷನಲ್ಲಿ ಅದೇ ಇರೋದು. QS 150 + P. QS 150 + ಪ್ರೈಸ್ ಅಲ್ಲಿ ನಮ್ಮ ಸಮತೋಲನ ಬೆಲೆ 50 ಬಂದಿರೋ ಒಟ್ಟು ಇದರಲ್ಲಿ ಕ್ವಷನಲ್ಲಿ ಅದಕ್ಕಿಂತ ಹೆಚ್ಚು ತೊಗೋಬೇಕಾಗಿರೋದ್ರಿಂದ ನಾವು ಹೆಚ್ಚು ತೊಗೊಂಡು ಪ್ರೈಸ್ ಹಾಕೊಂಡು ಇದು ಪ್ಲಸ್ ಮಾಡಬೇಕಾಗುತ್ತೆ. QS
205 ಆಗಿರುತ್ತದೆ. ಕ್ಯೂ ಎಸ್ ಇಸ್ ಈಕ್ವಲ್ ಟು 205 ಇಸ್ ಈಕ್ವಲ್ ಟು ಕ್ಯೂ ಡಿ 195. ಕ್ಯೂ ಎಸ್ ಪೂರೈಕೆ ಅಧಿಕ, ಕ್ಯೂ ಡಿ ಡಿಮ್ಯಾಂಡ್ ಬೇಡಿಕೆ ಕಡಿಮೆ ಆದರೂ ಪೂರೈಕೆ ಅಧಿಕ ಎಂದು ಬರೆಯಬೇಕಾಗುತ್ತದೆ. ಪಿ ಲೆಸ್ಸರ್ ದೆನ್ ಸಮತೋಲನ ಬೆಲೆ ಆದಾಗ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ. ಡಿ ಸಮತೋಲನ ಬೆಲೆಗಿಂತ ಕಡಿಮೆ ಆಧಾರ P1 45, ಬಟ್ ಪ್ರೈಸ್ ಬೆಲೆ ಅದಕ್ಕಿಂತ ಕಡಿಮೆ ಆಗಿರುತ್ತದೆ ಗ್ರೇಟರ್ ಲೆಸ್ಸರ್ ದೆನ್ ಇರೋದ್ರಿಂದ ಕ್ಯೂ ಡಿ ಕ್ವಶನ್ನಲ್ಲಿ ಸಹ 250 ಕ್ಯೂ ಡಿ 250 ಮೈನಸ್ ಪಿ. ಇಲ್ಲಿ ಸಹ ಕ್ಯೂ ಡಿ 250 ಪ್ಲಸ್ ಮೈನಸ್ ಪಿ ಟೆಸ್ಟ್ ಬರ್ಕೋಬೇಕು. ಕ್ಯೂ ಡಿ 250 ಮೈನಸ್ 45 ಹೇಗೆ ಬರುತ್ತದೆ ಅಂದರೆ ಸಮತೋಲನ ಬೆಲೆಗಿಂತ ಕಡಿಮೆ ಆದಾಗ ಸಮತೋಲನ ಬೆಲೆ 50 ಬರೋದರಿಂದ ಅದಕ್ಕಿಂತ ಕಡಿಮೆ 40 ಇಲ್ಲಿ ಏನು ತೊಗೊಂಡಿರ್ತೀವಿ ಅದು ಬರ್ಕೊಂಡು ಮೈನಸ್ ಮಾಡಬೇಕಾಗುತ್ತೆ. ಕ್ಯೂ ಡಿ 250ರಲ್ಲಿ 45 ಮೈನಸ್ ಮಾಡಿದ್ರೆ 205 ಆಗಿರುತ್ತದೆ. ಕ್ಯೂ ಎಸ್ 150 ಪ್ಲಸ್ ಪಿ ಕ್ವಶನ್ನಲ್ಲಿ ಸಹ ಕ್ಯೂ ಎಸ್ 150 ಪ್ಲಸ್ ಪಿ ಇದೊಂದು 45 ಕೂಡಿಸ್ಕೋಬೇಕಾಗುತ್ತೆ. ಕ್ಯೂ ಎಸ್ 195 ಆಗುತ್ತೆ. ಕ್ಯೂ ಡಿ 205 ಕ್ಯೂ ಎಸ್ 195 ಆದ್ದರಿಂದ ಇಲ್ಲಿ ನೋಡಿ ಡಿಮ್ಯಾಂಡ್ ಹೆಚ್ಚಿಗೆ ಆಗೋದ್ರಿಂದ ಗ್ರೇಟರ್ ದೆನ್ ಹಾಕೋಬೇಕಾಗುತ್ತೆ. ಡಿಮ್ಯಾಂಡ್ ಗ್ರೇಟರ್ ಕ್ಯೂ ಡಿ ಗ್ರೇಟರ್ ದೆನ್ ಕ್ಯೂ ಎಸ್ ಅಧಿಕ ಬೇಡಿಕೆ ಆಗಿರುತ್ತದೆ. ಎ ಆನ್ಸರ್ ಸಮತೋಲನ ಬೆಲೆ. ಇಲ್ಲಿ ನೋಡಿ ಇದು ಸಮತೋಲನ ಬೆಲೆ ಕಂಡುಹಿಡಿಯಿರಿ. ಸಮತೋಲನ ಬೆಲೆ 50 ಆಗಿರುತ್ತದೆ. ಹಾಗೆ ಬಿ ಆನ್ಸರ್ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು 200 ಬೇಡಿಕೆ ಸಪ್ಲೈ 200 ಆಗಿರುತ್ತದೆ. ಸಿ ಪಿ ಗ್ರೇಟರ್ ದೆನ್ ಸಮತೋಲನ ಬೆಲೆಯಾದಾಗ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ ಎಂದಿದ್ದಾರೆ. ಕ್ಯೂ ಡಿ 195 ಕ್ಯೂ ಎಸ್ 205 ಆಗಿರುತ್ತದೆ. ಡಿ ಪಿ ಲೆಸ್ಸರ್ ದೆನ್ ಸಮತೋಲನ ಬೆಲೆಯಾದಾಗ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ. ಕ್ಯೂ ಡಿ 205 ಮತ್ತು ಕ್ಯೂ ಎಸ್ 195 ಆಗಿರುತ್ತದೆ. ಇಷ್ಟು ಬರೆದರೆ ಸುಲಭವಾಗಿ 6 ಅಂಕ ಗಳಿಸಬಹುದು ವಾರ್ಷಿಕ ಪರೀಕ್ಷೆಯಲ್ಲಿ.